18 ಲಕ್ಷ ಮತದಾರರು ಇಡೀ ಜಿಲ್ಲೆಯಲ್ಲಿ ಇದ್ದಾರೆ. 18 ಲಕ್ಷದಲ್ಲಿ ಸುಮಾರು 2 ಲಕ್ಷದಷ್ಟು ಮತದಾರರು ಇವತ್ತು ಮ್ಯಾಪಿಂಗ್ ಆಗದೇ ಇರುವವರು ಇದ್ದಾರೆ. ಮ್ಯಾಪಿಂಗ್ ಆಗಲಿಲ್ಲ ಅಂದ ಮಾತ್ರಕ್ಕೆ ಅವರು ಮತದಾರರ ಕರಡು ಮತದಾರರ ಪಟ್ಟಿಯಿಂದ ಹೊರಗುಳಿಯುವಾಗಿಲ್ಲ. ಜನರು ಬಹಳ ತಪ್ಪು ಅಭಿಪ್ರಾಯವನ್ನ ಹೊಂದಿದ್ದಾರೆ. ನಾನು ಒಂದು ವಾಯ್ಸ್ ಮೆಸೇಜ್ ಬಿಟ್ಟಿದ್ದೆ ವಿಜಯಣ್ಣ, ಅದು 1,80,000 ಒಂದೇ ದಿನದಲ್ಲಿ ಮುಟ್ಟಿದೆ. ನಾನು ನಿಮಗೆ ಕಳಿಸಿಕೊಡ್ತೀನಿ. ಅಂದರೆ ಜನರಿಗೆ ಇನ್ನೂ ತಿಳುವಳಿಕೆಯ ಹೆದರಿಕೆ ಕೊರತೆ ಇದೆ. 80% ಆಫ್ ದಿ BLOs ಆರ್ ಈವನ್ ದಿಸ್ ಡೇ ದೇ ಆರ್ ನಾಟ್ ಪರ್ಫಾರ್ಮಿಂಗ್ ಇಫೆಕ್ಟಿವ್ಲಿ. ಇದು ನಿಮ್ಮ ಗಮನಕ್ಕೆ ತರಬೇಕು. ನೀವು ಮಂಗಳೂರಿಗೆ ಸಂಬಂಧಪಟ್ಟವ್ರ ಹತ್ರ ಮಾತಾಡಿದ್ದೇನೆ, ADC ಹತ್ರ ಮಾತಾಡಿದ್ದೇನೆ. ನಾನು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ, ಈಗಿನ BLOಗಳ ಜೊತೆ ಫಾರ್ಮ್ ಬರೆಯಲಿಕ್ಕೆ ಒಬ್ಬ ಎಕ್ಸ್ಪರ್ಟ್ ಅನ್ನು ಅವ್ರ ಜೊತೆ ಕಳಿಸಬೇಕು. ಅವರು ಇಲ್ಲದೇ ಇದ್ದರೆ 1 ತಿಂಗಳಲ್ಲಿಯೂ ನಿಮ್ಮ ಪ್ರಕ್ರಿಯೆ ಪೂರ್ಣಗೊಳ್ಳುವುದಿಲ್ಲ. ಬಹಳಷ್ಟು BLOಗಳು ಹೇಳ್ತಾರೆ, ಇಲ್ಲ ನಮಗೆ ಬಂದಿಲ್ಲ. ತಂದೆದು ಬಂದರೆ ಮಗನದು ಬರಲಿಲ್ಲ, ಮಗನದು ಬಂದರೆ ತಾಯಿದು ಬರಲಿಲ್ಲ. 5 ಇದ್ರೆ 3, ನೀವು 5 ಇದ್ರೆ 3 ಕೊಟ್ಟರೆ ಜನ ಆಟೋಮೆಟಿಕಲಿ ಅನುಮಾನ ಪಡ್ತಾರೆ. BLO ಅವರಿಗೆ ಫೋಟೋ ಕ್ಯಾಪ್ಚರ್ ಮಾಡ್ತಕ್ಕಂಥ ಆ್ಯಪನ್ನು ಕೊಟ್ಟಿದ್ದೀವಿ ಇಫ್ ನೆಸೆಸರಿ ಅಂತ ಹೇಳಿದ್ದಾರೆ. ಅದು ಇವತ್ತು ಹೇಳಿದಾಗ ಅದು ಇನ್ನೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತ ರಾಜು ಅವರು ಹೇಳ್ತಾ ಇದ್ದಾರೆ, ಅಡಿಷನಲ್ DC ಅವರು, ಹೂ ಇಸ್ ಇನ್ ಚಾರ್ಜ್ ಆಫ್ ದಿ ಎಲೆಕ್ಷನ್ಸ್. ಅದರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ. ಬಹಳ ಸಮಗ್ರವಾಗಿ ಮಾಡಲಿಕ್ಕೆ ನಗರ ಪಾಲಿಕೆಯಲ್ಲಿ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ನಗರ ಮತ್ತು ಇಡೀ ಜಿಲ್ಲೆಯಲ್ಲಿ ಇದು ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 18 ಲಕ್ಷ ಮತದಾರರು ಇಡೀ ಜಿಲ್ಲೆಯಲ್ಲಿ ಇದ್ದಾರೆ. 18 ಲಕ್ಷದಲ್ಲಿ ಸುಮಾರು 2 ಲಕ್ಷದಷ್ಟು ಮತದಾರರು ಇವತ್ತು ಮ್ಯಾಪಿಂಗ್ ಆಗದೇ ಇರುವವರು ಇದ್ದಾರೆ. 18 ಲ್ಯಾಕ್ಸಲ್ಲಿ 16 ಲ್ಯಾಕ್ಸ್ ಇಸ್ ಆಲ್ರೆಡಿ ಮ್ಯಾಪ್ಡ್. ಟೋಟಲ್ ಮತದಾರರು 18 ಲ್ಯಾಕ್ಸು. ಮ್ಯಾಪಿಂಗ್ ಆಗದೆ ಬಾಕಿ ಉಳಿದವರು 1,92,284 ಮಂದಿ. ಮ್ಯಾಪಿಂಗ್ ಆಗಲಿಲ್ಲ ಅಂದ ಮಾತ್ರಕ್ಕೆ ಅವರು ಮತದಾರರ ಕರಡು ಮತದಾರರ ಪಟ್ಟಿಯಿಂದ ಹೊರಗುಳಿಯುವಾಗಿಲ್ಲ. ಜನರು ಬಹಳ ತಪ್ಪು ಅಭಿಪ್ರಾಯವನ್ನ ಹೊಂದಿದ್ದಾರೆ. ನಾನು ಒಂದು ವಾಯ್ಸ್ ಮೆಸೇಜ್ ಬಿಟ್ಟಿದ್ದೆ ವಿಜಯಣ್ಣ, ಅದು 1,80,000 ಒಂದೇ ದಿನದಲ್ಲಿ ಮುಟ್ಟಿದೆ. ನಾನು ನಿಮಗೆ ಕಳಿಸಿಕೊಡ್ತೀನಿ. ಅಂದರೆ ಜನರಿಗೆ ಇನ್ನೂ ತಿಳುವಳಿಕೆಯ ಹೆದರಿಕೆ ಕೊರತೆ ಇದೆ. ಜಿಲ್ಲಾಧಿಕಾರಿಗಳು ಕೇಳಿದರೆ ಹೇಳ್ತಾರೆ, ಎಲ್ಲ BLOಗಳನ್ನು ನಾವು ಟ್ರೈನಿಂಗ್ ಮಾಡಿದ್ದೇವೆ. 80% ಆಫ್ ದಿ BLOs ಆರ್ ಈವನ್ ದಿಸ್ ಡೇ ದೇ ಆರ್ ನಾಟ್ ಪರ್ಫಾರ್ಮಿಂಗ್ ಇಫೆಕ್ಟಿವ್ಲಿ. ಇದು ನಿಮ್ಮ ಗಮನಕ್ಕೆ ತರಬೇಕು. ನೀವು 80%. ನಾನಿವತ್ತು ನಮ್ಮ ಮಂಗಳೂರಿಗೆ ಸಂಬಂಧಪಟ್ಟವ್ರ ಹತ್ರ ಮಾತಾಡಿದ್ದೇನೆ, ADC ಹತ್ರ ಮಾತಾಡಿದ್ದೇನೆ. ನಾನು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ, ಈಗಿನ BLOಗಳ ಜೊತೆ ಫಾರ್ಮ್ ಬರೆಯಲಿಕ್ಕೆ ಒಬ್ಬ ಎಕ್ಸ್ಪರ್ಟ್ ಅನ್ನು ಅವ್ರ ಜೊತೆ ಕಳಿಸಬೇಕು. ಅವರು ಇಲ್ಲದೇ ಇದ್ದರೆ 1 ತಿಂಗಳಲ್ಲಿಯೂ ನಿಮ್ಮ ಪ್ರಕ್ರಿಯೆ ಪೂರ್ಣಗೊಳ್ಳುವುದಿಲ್ಲ. ಜೊತೆಯಲ್ಲಿ ಇವತ್ತು ADC ಅವರು ನನಗೆ ಬೆಳಿಗ್ಗೆ ಮಾತಾಡುವಾಗ ಹೇಳ್ತಾರೆ, ಎನ್ಯುಮರೇಷನ್ ಫಾರ್ಮ್ ಅನ್ನ ನಾವು 100% ಕೊಟ್ಟಿದ್ದೀವಿ ಅಂತ. ಮೊನ್ನೆವರೆಗೆ ಹೇಳ್ತಾ ಇದ್ರು 1,000 ಮತ ಇದ್ದರೆ 500 ಜನರದ್ದು ಬಂದಿದೆ, ಇನ್ನು 500 ಜನ ಬಂದಿಲ್ಲ ಅಂತ. ಇವತ್ತು ನನ್ನ ಹತ್ರ ಬೆಳಿಗ್ಗೆ ಹೇಳ್ತಾರೆ 100% ಮತದಾರರಿಗೆ, ಅಂದರೆ ನಾನು ಹೇಳಿದಲ್ವಾ, 18,04,476 18,04,476 ಮಂದಿ ಮತದಾರರು 8 ವಿಧಾನಸಭಾ ಕ್ಷೇತ್ರಗಳಲ್ಲಿದ್ದಾರೆ. ಅವರು ಎಲ್ಲದಕ್ಕೂ ಪ್ರಿಂಟ್ ಆಗಿ ಬಂದಿದೆ ಅಂತ ಅವರು ಹೇಳ್ತಾರೆ. ಬಟ್ ಪ್ರಾಕ್ಟಿಕಲಿ ಅದು ಬಹಳಷ್ಟು BLOಗಳು ಹೇಳ್ತಾರೆ, ಇಲ್ಲ ನಮಗೆ ಬಂದಿಲ್ಲ. ತಂದೆದು ಬಂದರೆ ಮಗನದು ಬರಲಿಲ್ಲ, ಮಗನದು ಬಂದರೆ ತಾಯಿದು ಬರಲಿಲ್ಲ. 5 ಇದ್ರೆ 3, ನೀವು 5 ಇದ್ರೆ 3 ಕೊಟ್ಟರೆ ಜನ ಆಟೋಮೆಟಿಕಲಿ ಅನುಮಾನ ಪಡ್ತಾರೆ. 3 ಮಾತ್ರ ಬಂದಿದೆ, ಇನ್ನಿಬ್ಬರದ್ದು ಎಲ್ಲಿ ಅಂತ ಕೇಳ್ತಾರೆ. ನಾನು ಇವತ್ತು ನಮ್ಮ ಮಂಗಳೂರು ನಗರಕ್ಕೆ ಹೇಳಿದ್ದೇನೆ, ನಮ್ಮ ಅಕ್ಷತಾ ಮೇಡಮ್ ಅವರು ಹೇಳಿದ್ದಾರೆ, ನಾನು ಅಡಿಷನಲ್ ಮ್ಯಾನ್ ಪವರ್ ಅನ್ನು ಹಾಕ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಮೆನಿ ಆಫ್ ದಿ BLOs ಆರ್ ನಾಟ್ ಎಫಿಷಿಯಂಟ್ ಟು ರೀಡ್ ದೆಮ್ಸೆಲ್ವ್ಸ್. ಅವರಿಗೆ ಅದನ್ನು ಓದಲಿಕ್ಕೆ ಬರ್ತಾ ಇಲ್ಲ. ಈಗ ನಾವು ಆಸ್ ಎ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿ ಇಸ್ ಎ ಪಾರ್ಟ್ ಆಫ್ ದಿ ಪ್ರೋಸೆಸ್. ನಾವು BLA 2ಗಳನ್ನು ನಾವು ಮಾಡಿದ್ದೀವಿ, ನಾವು ಅವರಿಗೆ ಎನ್ಕರೇಜ್ ಮಾಡ್ತೀವಿ, ನಾವು ಫಿಲ್ ಮಾಡಿ ಕೊಡ್ತಕ್ಕಂಥ. ನಾನು ಎಣಿಸಿದ್ದೇನೆ, ಇಫ್ ದ ಗವರ್ಮೆಂಟ್ ಪರ್ಮಿಟ್ಸ್ ಅಸ್, ನಾವು ಅವರಿಗೆ ಶಿಬಿರಗಳನ್ನು ಮಾಡಬೇಕಾಗ್ತದೆ, ಕೂತ್ಕೊಂಡು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಲಿಕ್ಕೆ. ಇದು ಸರ್ಕಾರನೇ ಮಾಡಬೇಕು ಅಂತ ಇದೆ, ಅಲ್ಲಲ್ಲಿ ಬೂತ್ಗಳನ್ನು ಮಾಡಬೇಕು ಅಂತ ಇದೆ. ಅವರಿಗೆ ಫಿಲ್ ಮಾಡಲಿಕ್ಕೆ ಗೊತ್ತಾಗುವುದಿಲ್ಲ. ಯಾಕಂದರೆ 2002ರ ವೋಟರ್ ಲಿಸ್ಟು ಇಲೆಕ್ಷನ್ ಕಮಿಷನ್ ಅವರು ನಮ್ಮ BLAಗಳಿಗೆ ಕೊಡಲಿಲ್ಲ. ಹಾಗಾಗಿ ಇದರಲ್ಲಿ ನ್ಯಾಚುರಲಿ 2002ರಲ್ಲಿ ನೀವು ವೋಟ್ ಹಾಕಿದರೆ ಅದರ ಡೀಟೇಲ್ ಬರೀರಿ ಅಂತ ಹೇಳ್ತಾರೆ. ಈಗ ನಾನು 2002ಕ್ಕೆ ವೋಟ್ ಹಾಕಿದ್ದೆ ಮಂಗಳೂರಿನಲ್ಲಿ. ನಂದು 142 ಮಂಗಳೂರು ವಿಧಾನಸಭಾ ಕ್ಷೇತ್ರ 142, ಈಗ ಅದು 203 ಆಗಿದೆ. ಮತ್ತು ಸೀರಿಯಲ್ ನಂಬರ್ ಬೂತ್ ನಂಬರು ಮತ್ತು ಪಾರ್ಟ್ ನಂಬರ್ ನಾನು ಬರೀಬೇಕು. ಅದು ಇನ್ಫಾರ್ಮೇಶನ್ ಎಲ್ಲಿಂದ ಸಿಗ್ತದೆ? ಮನೆಯಲ್ಲೇ ಕೂತು ಬರೀಬೇಕು ಅಂತಾದರೆ ದೇ ಶುಡ್ ಮ್ಯಾಪಿಂಗ್ ಆದರೆ ಅದನ್ನೆಲ್ಲ ಅದರಲ್ಲಿ
ಯಾರು ಮ್ಯಾಪ್ ಮಾಡ್ತೀವಿ, ನನ್ನ ಮನೆಯದೇ ಎನ್ಯುಮರೇಷನ್ ಮಾಡುವಾಗ ಅವರೇ ಹೇಳಿದ್ದು ಇದು ನೀವು ಇಲ್ಲಿ ವೋಟ್ ಮಾಡಿದ್ದೀರಾ, ಇಲ್ಲಿ ವೋಟ್ ಮಾಡಿ ಬರೀರಿ ಅಂತ ನಾನು ಬರೆದು ಕೊಟ್ಟಿದ್ದೀನಿ. ಹಾಗಾಗಿ ಇದು ಅವಿದ್ಯಾವಂತರಿಗೆ, ಶಿಕ್ಷಣ ಇಲ್ಲದವರಿಗೆ ಮತ್ತು ಗ್ರಾಮಾಂತರ ಭಾಗದಲ್ಲಿರುವವರಿಗೆ, ಉದಾಹರಣೆಗೆ ಕೊರಗ ಸಮುದಾಯದವರು ಇರ್ಬೋದು, ಕಾಡುಗಳು, ಮಲೆಕುಡಿಯ ಇರ್ಬೋದು, ಇಂಥ ಭಾಗಗಳಲ್ಲಿ ನೀವು ಹೋಗಬೇಕಾದ್ರೆ ನೀವು ಈ ಡೀಟೇಲ್ಸ್ಗಳನ್ನು ಅವರಲ್ಲಿ ಫಿಲ್ ಮಾಡಿ ಕೊಡ್ಲಿಕ್ಕೆ ಸಾಧ್ಯ. ನಿಮ್ಮ BLOಗಳಿಗೂ ಇದರ ಬಗ್ಗೆ ಜ್ಞಾನ ಇಲ್ಲದೆ ಇದ್ದರೆ 3, 4, 5 ಬಾರಿ ನೀವು ಟ್ರೈನಿಂಗ್ ಮಾಡಿದ್ದೇನೆ ಅಂತ ಹೇಳ್ತೀರಿ. ಇದರಲ್ಲಿ ಇನ್ನೂ ಸಮಸ್ಯೆಗಳಿದ್ದಾವೆ. ಹಾಗಾಗಿ ಇಟ್ ಹ್ಯಾಸ್ ಟು ಬಿ ಟೇಕನ್ ಆನ್ ವಾರ್ ಫುಟ್ ಲೆವೆಲ್. ನೀವು ಇದನ್ನು ಜಾಗರೂಕತೆಯಿಂದ ತೆಗೆದುಕೊಳ್ಬೇಕು, ಇಲ್ಲದಿದ್ದರೆ ಗೊಂದಲಕ್ಕೆ ಇಲ್ಲಿಯೋ ಕಾರಣ ಆಗುತ್ತೆ. ಮತ್ತು ಫೋಟೋಗಳು ಕೆಲವೊಮ್ಮೆ ಕೇಳ್ತಾರೆ. ಈಗ ನನ್ನದು ಕೇಳಿದರು, ನಿಮ್ಮದು ಅವರು ಏನು ಹೇಳ್ತಾರೆ, 80% ಫೋಟೋವನ್ನು ನಾವು ಮೊದಲೇ ಸಂಗ್ರಹ ಮಾಡಿದ್ದೀವಿ, ಎಲ್ಲಿ ಸರಿ ಇಲ್ಲ ಅಲ್ಲಿ. ಇವತ್ತಿನ ದಿನಕ್ಕೂ ನಾವು ಇಲೆಕ್ಷನ್ ಕಮಿಷನ್ ಜೊತೆ ಮಾತಾಡಬೇಕಾದ್ರೆ ಹರಿಪ್ರಸಾದ್ ಅವರು ಇದ್ದು ಮಂಗಳೂರಿನಿಂದ ಪೊಲಿಟಿಕಲ್ ಪಾರ್ಟಿ ಜೊತೆ ಮಾತಾಡಿದರು. ಅವ್ರು ಏನು ಹೇಳಿದರು, BLO ಅವರಿಗೆ ಫೋಟೋ ಕ್ಯಾಪ್ಚರ್ ಮಾಡ್ತಕ್ಕಂಥ ಆ್ಯಪನ್ನು ಕೊಟ್ಟಿದ್ದೀವಿ ಇಫ್ ನೆಸೆಸರಿ ಅಂತ ಹೇಳಿದ್ದಾರೆ. ಅದು ಇವತ್ತು ಹೇಳಿದಾಗ ಅದು ಇನ್ನೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತ ರಾಜು ಅವರು ಹೇಳ್ತಾ ಇದ್ದಾರೆ, ಅಡಿಷನಲ್ DC ಅವರು, ಹೂ ಇಸ್ ಇನ್ ಚಾರ್ಜ್ ಆಫ್ ದಿ ಇಲೆಕ್ಷನ್ಸ್. ಅದರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ. ನೀವು ಫೋಟೋ ತೆಗಿತೀರೋ ಇಲ್ವೋ, ಅದಕ್ಕೇನಾದರೂ ವ್ಯವಸ್ಥೆ ಉಂಟಾ ಇಲ್ಲ. ಈಗ ನೀವು ಎಲ್ಲೇ ಒಂದು ಕಡೆ ಮಳೆ ಬರ್ತಾ ಇದೆ, ಈಗ ನಡೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅಂಥ ಪ್ರದೇಶಗಳಿಗೆ ಅವ್ರದ್ದು ಫೋಟೋ ಕೊಡಿ, ಫೋಟೋ ಕೊಡಲಿಲ್ಲ ಅನ್ನೋ ಮಾತ್ರ ನೀವು ಹೊರಗೆ ಹಿಂದೆ ಬಂದುಬಿಟ್ರೆ ಅವನ ಫೋಟೋ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಇದ್ದವರು ಕೊಡಬೇಕಾಗಿಲ್ಲ, ನಾನು ಕೊಡಲಿಲ್ಲ, ನನ್ನ ಫೋಟೋ ಸರಿ ಬರಲಿಲ್ಲ ಇಲ್ಲ, ಎಂಚನೆ ಉಪ್ಪಾಡು ಹೇಳಿದೆ ನಾನು, ಇವನು ಹಿಂಗೆ ಗೊತ್ತುಂಡು ಅಂತ ಹೇಳಿದೆ ನಾನು, ಬಿಟ್ಟು ಹೋದು. ಬಟ್ ಇಲ್ಲದವ್ರದ್ದು ಏನು ಮಾಡ್ತೀರಾ? ಸೊ ಇದರ ಬಗ್ಗೆ ನೀವು ಮಾಡಬೇಕು. ಮತ್ತು DC ನಾನು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ, ನಗರಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ನವೀನ್ ಡಿಸೋದ ಒಮ್ಮೆ ಫೋನ್ ಮಾಡಿದರು. ನಮ್ಮಲ್ಲೆಲ್ಲ ಆಂಗ್ಲ ಭಾಷೆಯಲ್ಲಿ ಜಾಸ್ತಿ ಇದ್ದಾರೆ, ಇಂಗ್ಲೀಷ್ನಲ್ಲಿ ಫಾರ್ಮೆಟ್ ಕೊಡಿಸಿ ಅಂತ. ಕೆಲವು ಭಾಗಗಳಲ್ಲಿ ಇಂಗ್ಲೀಷಲ್ಲಿ ಕೊಡಬೇಕಾದ ಅನಿವಾರ್ಯತೆ ಇದೆ. ಅವ್ರಿಗೆ ಕನ್ನಡ ಕೆಲವರಿಗೆ ಸರಿಯಾಗಿ ಓದ್ಲಿಕ್ಕೆ ಬರ್ತದೋ ಬರೋದಿಲ್ವೋ ಏನೋ ಇರ್ಬೋದು, ಅವರ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು. ಅಂದರೆ ದೇ ಹ್ಯಾವ್ ಟು ಫಿಲ್ ದಿ ಫಾರ್ಮ್ಸ್. ಆಗಿರುವಾಗ ಅದು ತಪ್ಪುಗಳಾಗಬಾರ್ದು, ಕರೆಕ್ಟ್ ಇರಬೇಕು. ವಾಟ್ ಈಸ್ ದಿ ಇನ್ಫಾರ್ಮೇಷನ್ ಯು ಆಸ್ಟ್ ಫಾರ್, ಅದನ್ನು ಕೊಡಲಿಕ್ಕೆ ನಾನು ಈಗಾಗಲೇ DCಗೆ ಹೇಳಿದ್ದೇನೆ. ಪ್ರಿಂಟ್ ಆಗಿದೆ ಅಂತ ಹೇಳಿದರು, ಕೆಲವು ಕಡೆ ಕೊಡ್ತಕ್ಕಂಥ ವ್ಯವಸ್ಥೆಗಳು ಆಗಿದ್ದಾವೆ ಅಂತ ಕೂಡ ಹೇಳಿದ್ದಾರೆ. ಬೌದ್ಧ ಲ್ಯಾಂಗ್ವೇಜ್ ಕೊಡಬೇಕು ಅಂತ ಇರುವಂಥದ್ದು. ಹಾಗಾಗಿ SIR ಇಫೆಕ್ಟಿವ್ ಆಗಿ ಮಾಡಲಿಕ್ಕೆ ಕೆಲಸಗಳನ್ನು ಮಾಡಬೇಕಾಗ್ತದೆ. ಮತ್ತು ಸರ್ಕಾರದ ಇದುವರೆಗೆ ಏನು ಆಮೆ ನಡಿಗೆ ಇದೆ, ಇದು ಇನ್ನೂ ಕೊಡಬೇಕಾದ್ರೆ ಎಲ್ಲೆಲ್ಲೂ ಕೂತ್ಕೊಂಡು ಮಾಡೋದಲ್ಲ, ಮನೆ ಮನೆಗೆ ಹೋಗಬೇಕು ಎನ್ಯುಮರೇಷನ್ ಅಂತ ಹೇಳೋದನ್ನು ಬಿಟ್ಟು ಯಾರ ಥರ ಕೊಟ್ಟು ನೀವು ಅವ್ರಿಗೆ ಕೊಂಡೋಗಿ ಕೊಡಿ, ಇವ್ರಿಗೆ ಕೊಂಡೋಗಿ ಕೊಡಿ ಅಂತ ಹೇಳೋದನ್ನು, ಅದು ಕೂಡ ದೂರುಗಳಿದ್ದಾವೆ, ಅದನ್ನು ಕೂಡ ಸರಿ ಮಾಡಬೇಕು. ಪ್ರತಿಯೊಬ್ಬ BLO ಮನೆಗೆ ಭೇಟಿ ನೀಡಿ ಅವರಿಗೆ ಮಾಹಿತಿ ಕೊಡಬೇಕು. ಮತ್ತು ಕೆಲವು ಕಡೆ ಇವತ್ತೇ ಹಿಂದೆ ಕೊಡಬೇಕು ಅಂತ BLOಗಳಿಗೆ ಇನ್ನೇ ಕೊಡಲಿ, ನಾನು ಕೂಡ ಬರ್ಪೂಜೆ ಅಂಕಲ್ ಅಂತ. ಮಾಹಿತಿ ಇಲ್ಲದವರು ಹೇಗೆ ಕೊಡ್ತಾರೆ? ಮಾಹಿತಿ ಇಲ್ಲದೇ ಇದ್ದವರು ಈಗಲೇ ಬರೆದು ಕೊಡಿ ಅಂದರೆ ಹೇಗೆ ಕೊಡ್ತಾರೆ? ಹಾಗಾಗಿ 3 ಬಾರಿ ಹೋಗತಕ್ಕಂಥ ಕೂಡ ಕಡ್ಡಾಯವಾಗಿ ಮಾಡಬೇಕಂತ ಹೇಳುವಂಥದ್ದು ನಾವು ಆ್ಯಸ್ ಎ ಕಾಂಗ್ರೆಸ್ ಪಾರ್ಟಿ ನಾನು ಹೇಳ್ತಾ ಇರುವಂಥದ್ದು. ಶಾಸಕನಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಇಲ್ಲಿದ್ದಾರೆ, ನಮ್ಮ ಹಿರಿಯ ಕಾರ್ಪೊರೇಟರ್ಗಳು, ನಾವು ಫುಲ್ ಸಪೋರ್ಟ್ ವಿ ಆರ್ ಗಿವಿಂಗ್ ಫಾರ್ ದಿ ಗೌರ್ಮೆಂಟ್ ಟು ಇಂಪ್ಲಿಮೆಂಟ್ SIR. ಮತ್ತು ಕೆಲವರು ಒತ್ತಡದಿಂದ ಡಿಲಿಷನ್ ಮಾಡಬೇಡಿ, ಅವ್ರನ್ನ ಸೇರಿಸಿ ಇಲ್ಲಿ ಅಂತ ಹೇಳುವುದಕ್ಕೆ ಮಣಿಲಿಕ್ಕೆ ಕೂರ್ದು ಅಂತ ನಾನು ಇಲೆಕ್ಷನ್ ಕಮಿಷನ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಆಮಿಷ ಕೊಡೋದು, ಅದು ಮಾಡ್ತೇವೆ, ಇದು ಮಾಡ್ತೇವೆ, ನಿಮಗೆ ಚಾಕ್ಲೇಟ್ ಕೊಡ್ತೇವೆ, ನಿಮಗೆ ಡ್ರೈ ಫ್ರೂಟ್ಸ್ ಕೊಡ್ತೇವೆ, ಅದೆಲ್ಲ ಮಾಡುವಂಥದ್ದು ಬೇಡ ಅಂತ ನಾನು ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತೇನೆ. BLOಗಳು ಅದಕ್ಕೆಲ್ಲ ಆಸ್ಪದ ಕೊಡಬೇಡಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ